ಕರ್ನಾಟಕದ ಮಲೆನಾಡಿನ ಒಂದು ಪುಟ್ಟ ಹಳ್ಳಿ. ಬೆಳಗಿನ ತಂಪಾದ ಗಾಳಿ, ಹಸಿರು ಕಾಡು, ಹಕ್ಕಿಗಳ ಚಿಲಿಪಿಲಿ. ಎಲ್ಲರೂ ತಮ್ಮ ಕೆಲಸದಲ್ಲಿ ತೊಡಗಿದ್ದರು. ಅದೇ ಹಳ್ಳಿಯಲ್ಲಿ ವಾಸಿಸುತ್ತಿದ್ದ 10 ವರ್ಷದ ಅರ್ಜುನ್. ಅವನು ಯಾವಾಗ್ಲೂ ಎಲ್ಲರಿಗೂ ಸಹಾಯ ಮಾಡುತ್ತಿದ್ದ ಧೈರ್ಯಶಾಲಿ ಹುಡುಗ. ಒಂದು ದಿನ ಕಾಡಿನ ಅಂಚಿನಲ್ಲಿ ಆಟವಾಡುತ್ತಿದ್ದ ಪುಟ್ಟ ಮಗು ದಾರಿ ತಪ್ಪಿತು. ಎಲ್ಲರೂ ಆತಂಕಗೊಂಡರು. ಅರ್ಜುನ್ ಮಾತ್ರ ಧೈರ್ಯವಾಗಿ ಕಾಡಿನೊಳಗೆ ಹೋದ. ನನಗೆ ತುಂಬಾ ಭಯವಾಗುತ್ತಿದೆ. ಅಮ್ಮನ ಹತ್ತಿರ ಹೋಗಬೇಕು. ಅಳಬೇಡ ತಮ್ಮ, ನಾನು ಇದ್ದೀನಿ. ನಿನ್ನನ್ನು ಸುರಕ್ಷಿತವಾಗಿ ಮನೆಗೆ ಕರೆದುಕೊಂಡು ಹೋಗುತ್ತೇನೆ. ನಿಜವಾಗಿಯೂ ನನ್ನನ್ನು ಬಿಡುವುದಿಲ್ಲ ಅಲ್ವಾ? ಎಂದಿಗೂ ಇಲ್ಲ. ಧೈರ್ಯವಾಗಿರು. ನಾವು ಈಗಲೇ ಮನೆಗೆ ಹೋಗೋಣ. ಸ್ವಲ್ಪ ಸಮಯದ ನಂತರ ಇಬ್ಬರೂ ಸುರಕ್ಷಿತವಾಗಿ ಹಳ್ಳಿಗೆ ತಲುಪಿದರು. ಮಗುವಿನ ತಾಯಿ ಓಡಿ ಬಂದು ಮಗುವನ್ನು ಅಪ್ಪಿಕೊಂಡಳು. ಮಗನೇ ಅರ್ಜುನ್, ನನ್ನ ಮಗನನ್ನು ಉಳಿಸಿದ್ದಕ್ಕೆ ನಿನಗೆ ಹೇಗೆ ಧನ್ಯವಾದ ಹೇಳಲಿ? ಒಬ್ಬರಿಗೊಬ್ಬರು ಸಹಾಯ ಮಾಡುವುದು ನಮ್ಮ ಕರ್ತವ್ಯ. ನಿಜವಾದ ಹೀರೋ ಎಂದರೆ ಶಕ್ತಿಶಾಲಿ ವ್ಯಕ್ತಿಯಲ್ಲ, ಇತರರನ್ನು ರಕ್ಷಿಸುವ ಧೈರ್ಯವಿರುವ ವ್ಯಕ್ತಿ.